ಶಿವಮೊಗ್ಗದಲ್ಲಿ ಮತ್ತೆ ಇಂಧನ ದರ ಏರಿಕೆ ಬಿಸಿ ಗ್ರಾಹಕರಿಗೆ ತಟ್ಟಿದೆ. ಸಾಮಾನ್ಯ ಪೆಟ್ರೋಲ್ ಹಾಗೂ ಪವರ್ ಪೆಟ್ರೋಲ್ ದರದಲ್ಲಿ ಭಾರಿ ಏರಿಕೆ ಕಂಡಿದ್ದು, ಮತ್ತೊಂದೆಡೆ ಸಾಮಾನ್ಯ ಡೀಸೆಲ್ ದರದಲ್ಲಿ ಅಲ್ಪ ಇಳಿಕೆ ದಾಖಲಾಗಿದೆ. ಶಿವಮೊಗ್ಗದಲ್ಲಿ ಸಾಮಾನ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 95 ಪೈಸೆ ಏರಿಕೆಯಾಗಿದೆ. ನಿನ್ನೆ 107 ರೂಪಾಯಿ 11 ಪೈಸೆ ಇದ್ದ ಪೆಟ್ರೋಲ್ ದರ ಇಂದು 108 ರೂಪಾಯಿ 6 ಪೈಸೆಗೆ ತಲುಪಿದೆ. ಇನ್ನು ಪ್ರೀಮಿಯಂ ಆವೃತ್ತಿಯಾದ ಪವರ್ ಪೆಟ್ರೋಲ್ ದರದಲ್ಲೂ 94 ಪೈಸೆ ಏರಿಕೆ ಕಂಡುಬಂದಿದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಬಡ ಕುಟುಂಬದವರಿಗೆ ಈ ಪೆಟ್ರೋಲ್ ಹೊರೆಯಿಂದ ಭಾರಿ ತೊಂದರೆ ಆಗ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಕೂಲಿ ಮಾಡೋದು ಜನಗಳೇ ಜಾಸ್ತಿ ಇರೋದು ನಮ್ಮ ಇಂಡಿಯಾದಲ್ಲಿ. ಹೈಯರ್ ಆಫೀಸರ್ಗಳು ಯಾರೂ ಇಲ್ಲ. ಇಲ್ಲಿ ಯಾರೂ ಇದ್ರ ಬಗ್ಗೆ ಯಾವುದೇ ಥರದ ಒಂದು ಆಶ್ವಾಸನೆಯೂ ನೀಡ್ತಾ ಇಲ್ಲ. ಏಕಾಏಕಿ ಪ್ರತಿ ಸಾರಿನೂ ಹಿಂಗೆ ಏರಿಸ್ಕೊಂತ ಹೋದರೆ ಮತ್ತೆ ಸಡನ್ನೇ 3 ರೂಪಾಯಿ ಇದ್ದಿದ್ದು 95 ಪೈಸೆ ಏರಿಸಿದರೆ ಒಬ್ಬ ಕೂಲಿ ಮಾಡೋ ವ್ಯಕ್ತಿಗೆ ಸಂಬಳ ಏನು ಜಾಸ್ತಿ ಮಾಡಲ್ಲ. ಆದರೆ ಸಾಧಾರಣ ಮಟ್ಟದಲ್ಲಿ ಇವತ್ತು ಏರಿಸ್ತಾ ಹಿಂಗೆ ಹೋದರೆ ಅವನ ಜೀವನ ಹೆಂಗೆ ನಡೆಸಬೇಕು? ನಿನ್ನೆ 117 ರೂಪಾಯಿ 5 ಪೈಸೆ ಇದ್ದ ದರ ಇಂದು 117 ರೂಪಾಯಿ 99 ಪೈಸೆಗೆ ಏರಿಕೆಯಾಗಿದೆ. ಮತ್ತೊಂದೆಡೆ ಸಾಮಾನ್ಯ ಡೀಸೆಲ್ ದರದಲ್ಲಿ ಅಲ್ಪ ಪ್ರಮಾಣದ ಇಳಿಕೆ ದಾಖಲಾಗಿದೆ. ಪ್ರತಿ ಲೀಟರ್ಗೆ 6 ಪೈಸೆ ಇಳಿಕೆಯಾಗಿತ್ತು. ನಿನ್ನೆ 95 ರೂಪಾಯಿ 18 ಪೈಸೆ ಇದ್ದ ಡೀಸೆಲ್ ದರ ಇಂದು 95 ರೂಪಾಯಿ 12 ಪೈಸೆ ಆಗಿದೆ. ಆದರೆ ಟರ್ಬೋಜೆನ್ ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಕಂಡುಬಂದಿದೆ. ಪ್ರತಿ ಲೀಟರ್ಗೆ 94 ಪೈಸೆ ಹೆಚ್ಚಳವಾಗಿದ್ದು, ಇಂದಿನ ದರ 99 ರೂಪಾಯಿ 69 ಪೈಸೆಗೆ ತಲುಪಿದೆ. ದಿನಕ್ಕೆ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಆದಷ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಇದ್ರ ಬಗ್ಗೆ ಅನುಕೂಲವಾಗಿ ಪರಿಶೀಲಿಸಿ ನಮ್ಮಂಥ ಗ್ರಾಹಕರಿಗೆ ಕಮ್ಮಿ ದರದಲ್ಲಿ ಪೆಟ್ರೋಲ್ ಕೊಡಬೇಕಾಗಿ ನಾವು ಕೇಳ್ಕೊಳ್ತಿದ್ದೇವೆ. ನಮಗೆ ಯಾಕಂದರೆ ನಾವು ಮಾಡೋದು ಕೂಲಿ ಕೆಲಸದಿಂದ ನಮಗೆ ಉಳಿತಾಯ ಅನ್ನೋದೇ ಇಲ್ಲ. ಇವತ್ತಿನ ದಿವಸ ಎಲ್ಲ ಶ್ರೀಮಂತರಿಗೆ ಇದಾಗಿರೋದ್ರಿಂದ ನಮ್ಮಂಥವರಿಗೆಲ್ಲ ಮನೆಗೆ ದುಡಿದಿದ್ದನ್ನ ಬರೀ ಪೆಟ್ರೋಲಿಗೆ EMI ಕಟ್ಟೋದಕ್ಕೆ ಸರಿ ಆಗ್ತಾಯಿದೆ. ನಮ್ಮದು ಜೀವನ ಮಾಡೋದು ತುಂಬ ಕಷ್ಟ ಹೋಗ್ತಾಯಿದೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಪರಿಶೀಲಿಸಬೇಕು. ಒಟ್ಟಾರೆ ಇಂಧನ ದರಗಳಲ್ಲಿ ಆಗುತ್ತಿರುವ ನಿರಂತರ ಬದಲಾವಣೆ ವಾಹನ ಸವಾರರು ಹಾಗೂ ಸಾರ್ವಜನಿಕರ ಖರ್ಚಿನ ಮೇಲೆ ನೇರ ಪರಿಣಾಮ ಬೀರುತ್ತಿದೆ.